ಈ ಸಾಹಿತ್ಯ ಮತ್ತು ಸಂಗೀತದ ಸಂಸ್ಕಾರ ಹೆಚ್ಚಾಗಿ ಬೆಳೆದಿದ್ದೇ ಆದರೆ ಪ್ರಾಯಶಃ ನಮ್ಮ ಕ್ರೈಮ್ಗಳು ಕೂಡ ಕಡಿಮೆ ಆಗ್ಬೋದೇನೋ ನನ್ನ ಭಾವನೆ. ಯಾಕೆಂದರೆ ಸಾಹಿತ್ಯ ಸಂಗೀತ ಖಂಡಿತ ಸಂಸ್ಕಾರವನ್ನು ಕಲಿಸುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಜೀವಂತ ಉದಾಹರಣೆ ನಿಮ್ಮೆದುರಿಗೆ ನಾನು ಕೂಡ ಒಬ್ಬನೇ. ಏಕೆ ನನ್ನ ಯೋಚನೆಗಳು ರಾಜಕೀಯ ಯೋಚನೆಗಳಿದ್ದು ಸರ್. ನನ್ನ ಬ್ರದರು ಕೂಡ ಪಾಲಿಟಿಕ್ಸಲ್ಲಿದ್ದರು. ನಾವು ರಾಜಕೀಯಕ್ಕೆ ಒಡ್ಡ ತಲೆ ಈಗ ಗಿಡ ಮರ ಸಾಹಿತ್ಯ ಸಂಗೀತ ಹೊರತುಪಡಿಸಿ ಮತ್ತೇನಿಲ್ಲ. ಪ್ರಾಯಶಃ ಸರ್ ಹೇಳ್ದಾಗೆ ಕಡಿಮೆ ಮಾತಾಡಬೇಕು ಅಂತ. ಪ್ರಾಯಶಃ ಮಾತಾಡೋದೆಲ್ಲ ನಮಗೆ ಇನ್ವಿಟೇಷನ್ ಕೊಡೋಕೆ ಬಂದ ಷಡಾಕ್ಷರಿ ಅವರು ಮತ್ತು ಶ್ರೀನಿವಾಸ್ ಅವರು ಮಾತಾಡಾಗಿದೆ. ಈಗ ಮಾತಾಡೋದೇನಿಲ್ಲ. ಪ್ರಾಯಶಃ ನಾನೀಗ ತಮ್ಮ ಹಾಡನ್ನು ಕೇಳಿ ಆನಂದಿಸಬೇಕು, ಆಸ್ವಾದಿಸಬೇಕು ಅಂತೇಳಿ ಬಂದಿದ್ದೀನಿ. ಈ ಥರದ್ದು ಒಂದು ಕಾರ್ಯಕ್ರಮಗಳಿಗೆ ಸಾಮಾನ್ಯವಾಗಿ ಬರೋದು ನನಗೆ ತುಂಬ ಉತ್ಸಾಹ ಇರುತ್ತೆ. ಈ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ನಾನು ಇಲ್ಲಿ ಕೂತಿರುವಂಥ ವಿಶೇಷವಾದ 2 ವ್ಯಕ್ತಿಗಳನ್ನ ನಾನು ಹೇಳಬೇಕು. ನನಗೆ ವಕೀಲರಿದ್ದಾಗಲೇ ನಮ್ಮ TN ಸೀತಾರಾಮ್ ಸರು, ನಂತರದಲ್ಲಿ BRL ಸರು ಪರಿಚಯ ಆಯಿತು. ನಾವು ಮನ್ವಂತರ ಮುಕ್ತ ನೋಡುವಾಗ ಕೋರ್ಟ್ ಸೀನ್ ಬರ್ತಿದ್ದಂಗೆ ಓಡೋಗಿ ಕೂರ್ತಾ ಇದ್ವಿ. ಆ ಕೋರ್ಟ್ ಸೀನ್ ನಂತರ ಮತ್ತೆ ಎದ್ದು ಹೋಗ್ತಾ ಇದ್ವಿ. ಅಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ವಿ. ಪ್ರಾಯಶಃ ಅಲ್ಲಿಂದ ಸಾಕಷ್ಟು ಕಲಿತಾ ಬಂದ್ವಿ ಸರ್. ಈಗೆಲ್ಲ ನಾವು ಬೇರೆಯವ್ರನ್ನ ನೋಡ್ತಾ ಇರ್ತೀವಿ, ಕಕ್ಷಿದಾರನ, ಜಡ್ಜನ್ನು ನೋಡ್ತಾ ಇರ್ತೀವಿ. ಪ್ರಾಯಶಃ ನಮ್ಮಲ್ಲಿಗೆ ಹೀರೋ ಆಗಿ ಕಾಣ್ತಾ ಇದ್ದು ವಕೀಲರಲ್ಲಿ. ಸೊ ಹಾಗಾಗಿ ನನಗೆ ಆ ಪ್ರೌಡ್ನೆಸ್ಸು ಕಾಣಿಸ್ತಾ ಇತ್ತು ಸರ್. ಸಾಕಷ್ಟು ಅಲ್ಲಿಂದ ಕಲಿತಾ ಬಂದು ನಂತರ ಇಲ್ಲಿ ಈ ಹಂತದ ತನಕ ನಿಂತಿದ್ದೀವಿ ಸರ್. ಇನ್ನೊಂದು ಧಾರಾವಾಹಿಗಳಲ್ಲಿ ಸಾಹಿತ್ಯಾತ್ಮಕವಾದ ಮಾತುಗಳು ಅವೆಲ್ಲ ಕೋಟ್ ಮಾಡ್ತಿದ್ದೆಲ್ಲದೂ ಕೂಡ ನಾನು 100ಕ್ಕೆ 100 ಅದನ್ನು ಈಗ ಪಾಲಿಸ್ತಾ ಇದ್ದೀನಿ ಕೂಡ. ನನ್ನ ಕೋರ್ಟ್ನಲ್ಲೂ ಕೂಡ ಯಾವುದೇ ಸಂದರ್ಭ ಬಂದರೂ ಕೂಡ KC ಶಿವಪ್ಪ ಅವ್ರದ್ದು, ಕಗ್ಗ ಅವ್ರದ್ದು ಮತ್ತು ನಮ್ಮ BRL ಅವ್ರದ್ದು ಯಾವುದು ಸಂದರ್ಭದಲ್ಲಿ ಯಾವುದು ಬರುತ್ತೋ ಆಪ್ಟಾಗಿ ಅದನ್ನು ತಕ್ಷಣ ಹೇಳ್ಬಿಟ್ಟು ಕೆಲವು ರಾಜಿ ಸಂಧಾನದ ಟೈಮಲ್ಲಿ ಸಾಕಷ್ಟು ನಾನು ಸಾಹಿತ್ಯನ ಬಳಸ್ಕೊಂಡಿದ್ದೀನಿ. ನನಗೆ ತುಂಬ ಸಾಹಿತ್ಯದ ಬಗ್ಗೆ ಯಾಕೆ ಗೌರವ, ಹೆಮ್ಮೆ ಮತ್ತು ಅಭಿಮಾನ ಯಾಕೆ ಅಂದರೆ ನನಗೆ ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಮಾತಾಡ್ತಾ ಇರಲಿಲ್ಲ. ಪ್ರಾಯಶಃ ಈಗ 10,000 ಜನ ಮುಂದೆ ಗಂಟೆಗಟ್ಟಲೆ ಟೈಮ್ ಕೊಟ್ಟರೆ ಗಂಟೆಗಟ್ಟಲೆ ಮಾತಾಡೋವಷ್ಟು ಶಕ್ತಿನ ಕೊಟ್ಟಿದ್ದು ಸಾಹಿತ್ಯದ ಓದು. ಅದ್ರ ಜೊತೆಗೆ ಒತ್ತಡದ ಜೀವನದಲ್ಲಿ ನನಗೆ ತುಂಬ ಖುಷಿಯನ್ನು ಕೊಟ್ಟಿದ್ದು ಇನ್ನೊಂದು ಔಷಧಿ ಅಂದರೆ ಭಾವಗೀತೆ. ಪ್ರಾಯಶಃ ಎಲ್ಲರೂ ನಮ್ಮ ವಯಸ್ಸಿನಲ್ಲಿ, ನನ್ನ ಹಿಂದಿನ ವಯಸ್ಸಿನಲ್ಲಿ ಎಲ್ಲರಿಗೂ ಈ ಇತ್ತೀಚಿನ ಚಿತ್ರಗೀತೆಗಳ ಹುಚ್ಚು ಆಸಕ್ತಿ ಹೆಚ್ಚಿರ್ಬೋದೇನೋ. ನನ್ನ ಕಾರ್ನಲ್ಲಿ ಸುಮಾರು 12 ವರ್ಷದಿಂದ ಅದೊಂದೇ ಭಾವಗೀತೆದು ರಿವೈಂಡ್ ಆಗ್ತಾನೇ ಇದೆ. ದೊಡ್ಡರಂಗೇಗೌಡರದು, ನಮ್ಮ HSC ಸರ್ದು, ಭಟ್ರದು, BRL ಸರ್ದು, ಈಗಲೂ ಸಹ ಅದೇ ರಿವೈಂಡ್ ಆಗ್ತಾ ಇದೆ. ನನ್ನ ಜೊತೆ ಕೂತ ನಮ್ಮನೆಯವರು ಕೂಡ ಅವರೆಲ್ಲ ಹಿಂದಿ ಹಾಡು, ಇಂಗ್ಲೀಷ್ ಹಾಡು ಕೇಳ್ತಿದ್ದವರು. ಇಂಜಿನಿಯರ್ ಸ್ಟೂಡೆಂಟ್ಸ್, ನಮ್ಮ ಅಕ್ಕನ ಮಕ್ಕಳೆಲ್ಲ ಕಾರಲ್ಲಿ ಹೋಗುವಾಗ ನೆಟ್ವರ್ಕ್ ಇಲ್ಲದೇ ಇರೋ ಜಾಗದಲ್ಲೆಲ್ಲ ಇನ್ನೇನು ನಂದು ಪೆನ್ ಡ್ರೈವಲ್ಲಿರೋ ಭಾವಗೀತೆನೇ. ಪ್ರಾಯಶಃ ಈ ಕಡೆಯಿಂದ ಹೋಗುವಾಗ ಹಿಂಸೆ ಮಾಡ್ತಿದ್ರು, ಆ ಕಡೆಯಿಂದ ಬರುವಾಗ ಮಾಮ ಅದನ್ನ ಹಾಕು, ಹಾಡು ಕೇಳ್ತೀನಿ, ಇದನ್ನ ಹಾಕು ಅಂತ ಕೇಳುವಷ್ಟು ಹುಚ್ಚು ಹಿಡಿದಿದೆ. ಅಂದರೆ ಭಾವಗೀತೆ ಹುಚ್ಚು ಅದು ಕೇಳ್ತಾ ಹೋದಾಗ ಅದು ರಸಾನುಭವ ನಮಗಾಗುತ್ತೆ. ಸೊ ಹಾಗಾಗಿ ಭಾವಗೀತೆಯನ್ನು ಉಚ್ಚರಿಸಿದ್ದು ನಮ್ಮ BRL ಸರ್. ನನಗೆ ಪರಿಚಯ ಆಗಿದ್ದು ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿನಿಂದ ನಮ್ಮೂರಿನವರೇ, ಬೀರೂರಿನ ಲಕ್ಷ್ಮಣರವರು. ಸೊ ಹಾಗಾಗಿ ಅಲ್ಲಿಂದ ನನಗೆ ಹೃದಯ ಕೀಳದವರು ನಮ್ಮ BRL ಸರು. ಸೊ ಹಾಗಾಗಿ ಇವೆರಡು ವ್ಯಕ್ತಿತ್ವಗಳ ಜೊತೆ ಸೇರೋ ಅವಕಾಶ ಸಿಗುತ್ತೆ. ಮತ್ತು ವಿಶೇಷವಾಗಿ ಸಾಕಷ್ಟು ಜನ ಕವಿಗಳು ಬರ್ತಾರೆ, ಗಾಯಕರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸರ್ ಫೋನ್ ಮಾಡಿದಾಗ ಸರ್ ನೋಡ್ತೀನಿ ಅಂತ ಹೇಳಿದವನು ಮತ್ತೆ ನಂತರದಲ್ಲಿ ತಕ್ಷಣ ಒಪ್ಕೊಂಡೆ. ಸೊ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸರ್ ಜೊತೆ ನಾನು ಸಂಗೀತ ಕಾರ್ಯಕ್ರಮಗಳಿಗೆ ನಮ್ಮ ಕೋಣಂಕುಂಟೆ ಇರುವ ಫೋರ್ಮ್ ಮಾಲಿಗೆ ಹೋಗ್ತಾ ಇರ್ತೀವಿ. ಅಡಪತ್ ಕಾರ್ಯಕ್ರಮಗಳು ಅವೆಲ್ಲ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಿದ್ದೀನಿ. ಕಾರಣ ನನ್ನ ಖುಷಿಗೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನನಗೆ ಕಗ್ಗ ಒಂದು ನೆನಪು ಬರುತ್ತೆ. ಅಂದರೆ ಯಾಕೆ ಇದು ಈ ಸಾಹಿತ್ಯ ಅಥವಾ ಸಂಗೀತ ಮತ್ತು ಈ ಕೆಲವು ಸೌಂದರ್ಯಗಳು ಅಂದರೆ ಪ್ರಕೃತಿ ಸೌಂದರ್ಯಗಳು ಖುಷಿ ಕೊಡ್ತವೆ, ಹೊಟ್ಟೆ ತುಂಬಿಸುತ್ತಾ ಅಂತೇಳಿ ಅದ್ಭುತವಾಗಿ ಹೇಳಿದ್ದಾರೆ. ಸಂಗೀತ ತಲೆದೂಗುವುದು ಹೊಟ್ಟೆ ತುಂಬೀತೆ, ಸಂಗೀತ ತಲೆದೂಪುದು ಹೊಟ್ಟೆ ತುಂಬೀತೆ, ತಂಗದಿರ ನೆನಸಕ ಕಣ್ಗಮೃತ. ಅಂದರೆ ತಂಗಾಳಿಯ ಚಂದ್ರನ ಬೆಳಕು ಕಣ್ಗಮೃತ ಕಣಜಕದೇಂ, ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲ್ಲಿ ಪಂಗುವಾತ್ಮವೇ ಲಾಭ ಮಂಕುತಿಮ್ಮ. ಅಂದರೆ ಸಂಗೀತ ತಲೆ ತೂಗಿದ ತಕ್ಷಣ ಹೊಟ್ಟೆ ತುಂಬುತ್ತಾ ಇಲ್ಲ, ಆ ತಂಗಾಳಿಯಂತಹ ಚಂದ್ರನ ಬೆಳಕು ನನಗೆ ಕಣ್ಣಿಗೆ ಅಮೃತವನ್ನು ನೀಡಿದ್ರು ಸಹ ಅದೇ ನಿನ್ನ ಮನೆ ಕಣಜನ ತುಂಬುತ್ತಾ ಇಲ್ಲ. ಸೊ ಹಾಗಾಗಿ
ಇವೆರಡೂ ಕೂಡ ವ್ಯಾವಹಾರಿಕವಾಗಿ ನೋಡಬೇಡ, ಇವೆರಡೂ ಕೂಡ ಆತ್ಮಾನಂದ ಅಂತೇಳಿ. ಹಾಗಾಗಿ ಈ ಆತ್ಮಾನಂದ ಅನುಭವಿಸೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಆತ್ಮಾನಂದ ಅನುಭವ ನನಗೆ ಆಗ್ತಾ ಇದೆ. ಹಾಗಾಗಿ ನನ್ನ ಕಾರ್ಯದೊತ್ತಡದಲ್ಲೂ ಕೂಡ, ಸಾಕಷ್ಟು ಕಾರ್ಯದೊತ್ತಡದಲ್ಲೂ ಕೂಡ ಈ ಸಂಗೀತ ಮತ್ತು ಸಾಹಿತ್ಯ ಇರೋ ಕಾರಣ ನಾನು ತುಂಬ ಖುಷಿಯಾಗಿ ಚೆಂದಾಗಿ ಕೆಲಸ ಮಾಡ್ತಾಯಿದ್ದೀನಿ. ಯಾವ ಸಂದರ್ಭದಲ್ಲೂ ತಮಾಷೆ ಮಾಡೋಂಥದ್ದು. ಅವರೆಷ್ಟೇ ಅಂದರೆ ನಂದು ಕ್ರಿಮಿನಲ್ ಕೋರ್ಟು ಬರೋರೆಲ್ಲ ಕಳ್ಳರು ಸುಳ್ಳರು ಹೊಡೆದಾಡೋರೆ, ಬೇಲು ಬಿಡಿಸೋದು, ಡ್ರಗ್ ಅಡಿಕ್ಟ್ಸು, ಈ ಥರದ ವಿಚಿತ್ರವಾದರೆಲ್ಲ ಬರ್ತಾರೆ. ಕೆಲವರಿಗೆಲ್ಲ ಆಶ್ಚರ್ಯ, ಏನು ಸರ್ ನೀವು ಇಷ್ಟು ಸಾಫ್ಟಾಗಿ ಬರೀ ಸಾಹಿತ್ಯಿಕವಾಗಿ ಮಾತಾಡ್ತೀರಿ, ನಿಮಗೆ ತೇಜಸ್ವಿ ಗೊತ್ತೇನ್ರಿ, ತೇಜಸ್ವಿ ಈ ಥರ ಹೇಳಿದ್ದಾರೆ. ಈ ಸಂದರ್ಭಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬರ್ತದೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಪ್ರಾಯಶಃ ಸಾಹಿತ್ಯ ಮತ್ತು ಸಂಗೀತದ ಸಂಸ್ಕಾರ ಉಳ್ಳವರು ನಮ್ಮ ಕ್ರಿಮಿನಲ್ ಕೋರ್ಟಿಗೆ ಯಾರೂ ಬಂದಿದ್ದು ನಾನು ನೋಡಿಲ್ಲ. ಸೊ ಹಾಗಾಗಿ ಈ ಸಾಹಿತ್ಯ ಮತ್ತು ಸಂಗೀತದ ಸಂಸ್ಕಾರ ಹೆಚ್ಚಾಗಿ ಬೆಳೆದಿದ್ದೇ ಆದರೆ ಪ್ರಾಯಶಃ ನಮ್ಮ ಕ್ರೈಮ್ಗಳು ಕೂಡ ಕಡಿಮೆ ಆಗ್ಬೋದೇನೋ ನನ್ನ ಭಾವನೆ. ಯಾಕೆಂದರೆ ಸಾಹಿತ್ಯ ಸಂಗೀತ ಖಂಡಿತ ಸಂಸ್ಕಾರವನ್ನು ಕಲಿಸುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಜೀವಂತ ಉದಾಹರಣೆ ನಿಮ್ಮೆದುರಿಗೆ ನಾನು ಕೂಡ ಒಬ್ಬನೇ. ಏಕೆ ನನ್ನ ಯೋಚನೆಗಳು ರಾಜಕೀಯ ಯೋಚನೆಗಳಿದ್ದು ಸರ್. ನನ್ನ ಬ್ರದರು ಕೂಡ ಪಾಲಿಟಿಕ್ಸಲ್ಲಿದ್ದರು. ನಾವು ರಾಜಕೀಯಕ್ಕೆ ಒಡ್ಡ ತಲೆ ಈಗ ಗಿಡ ಮರ ಸಾಹಿತ್ಯ ಸಂಗೀತ ಹೊರತುಪಡಿಸಿ ಮತ್ತೇನಿಲ್ಲ. ಸೊ ಈ ಹಿಂದೆ BRL ಸರ್ ಒಟ್ಟಿಗೆ ನಾವು ರಾಮಕೃಷ್ಣ ಹೆಗಡೆ ಸರ್ ತುಂಬ ನೆನಪು ಮಾಡು, ಊರೇ ಆದಂಥ ಸಿದ್ದಾಪುರದಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೆ, ಪ್ರಮೋಷನ್ ಆಗಿ ಬಂದಿದ್ದು. ಆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಸೇರುವಂಥ ಒಂದು ಭಾಗ್ಯ ಸಿಕ್ತು. ಅಲ್ಲಿನ ಅಡ್ವೊಕೇಟ್ಸಿಗೆ ಹೇಳಿದ್ವಿ, ಸರ್ ಇಲ್ಲ BRL ಸರ್ ಕರೆದು, ಇಲ್ಲ ಸರ್ ನನಗೆ ಪರಿಚಿತರು ಅಂತೇಳಿ ಎಲ್ಲ ಹೇಳಿದ್ವಿ. ಸ್ವಲ್ಪ ಸಣ್ಣದಾಗಿ ಹೇಳಿದ್ವಿ. ಅಲ್ಲಿ ಬಂದಮೇಲೆ ತುಂಬ ಆತ್ಮೀಯತೆ ಅದೆಲ್ಲ ನೋಡಿ ಖುಷಿಯಾಯಿತು. ನಮ್ಮ ಸಿದ್ದಾಪುರ ರಾಮಕೃಷ್ಣ ಹೆಗಡೆಯವರ ಊರು, ಅದ್ಭುತವಾದವರು, ಸಾಹಿತ್ಯದ ರಸಿಕರು ಅಲ್ಲಿ ತುಂಬ ಚೆನ್ನಾಗಿದ್ದಾರೆ. ಅಲ್ಲಿ ಸರ್ ಹಾಡುಗಳನ್ನ ನೃತ್ಯ ರೂಪಕದಲ್ಲಿ ಹಲವಾರು ರೀತಿಯಲ್ಲಿ ತೋರಿಸ್ಕೊಟ್ರು. ಅವರು ಹೊರಡಕ್ಕೆ ಅಂತ ನಿಂತ್ಕೊಂಡಾಗ 1 ಗಂಟೆ ಬರೀ ಅವ್ರದ್ದು ಆ ಸಂಗೀತ ಕಾರ್ಯಕ್ರಮನ ನೋಡಿಟ್ಕೊಂಡ್ರು. ಅಂಥ ಅದ್ಭುತವಾದ ಕಾರ್ಯಕ್ರಮ. ಆ ದಿನ ಅವ್ರದ್ದೊಂದು ಹಾಡನ್ನು, ಸರ್ ನಾನು ನಿಮ್ಮ ಹಾಡೊಂದು ನಾನು ಹೇಳ್ತೀನಿ ಅಂದರೆ, ಇಲ್ಲ ನಾನು ಹೇಳೋದಿದೆ ಅಂದರು. ಇಲ್ಲ ಸರ್ ನಾನು ಹೇಳ್ತೀನಿ ಅಂದರೆ ಅವಾಗ ಸುಬ್ಬಾಭಟ್ಟರ ಮಗಳಿಗೆ ಶಿಫ್ಟ್ ಆದರು. ಸೊ ಹಾಗಾಗಿ ಆ ದಿನ ಹಾಡಿದ್ದು ಈಗ ಇದನ್ನು ಮತ್ತೆ ಹಾಡಬೇಕು ಅನಿಸುತ್ತೆ. ಅದು ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಾಡಿದ್ದು. ಈಗಲೂ ಕೂಡ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆಗ್ತಾಯಿದ್ದೀನಿ. ಯಾಕೆಂದರೆ ಯಾರು ಎದ್ದೋಗಲ್ಲ ಅನ್ನೋ ಧೈರ್ಯ ನನಗೆ. ಏಕೆಂದರೆ ಇಲ್ಲಿ ಸಾಕಷ್ಟು ಗಾಯಕರಿದ್ದೀರಿ, ಸಂಭಾವಿತರಿದ್ದೀರಿ, ತಮಗೆಲ್ಲ ಸಾಹಿತ್ಯದ ದೊಡ್ಡ ಅನುಭವ ಇದೆ, ಗೊತ್ತಿದೆ. ನನಗೆ ಈಗ ವಿದ್ಯಾರ್ಥಿ, ಬಟ್ ನಾನು ಖುಷಿಗೋಸ್ಕರ ಯಾವಾಗಲೂ ಮನೇಲಿ ಹಾಡ್ತಾ ಇರ್ತೀನಿ. ಸೊ ತುಂಬ ಇಷ್ಟವಾದ ಹಾಡೋದು. ಪ್ರಾಯಶಃ ನಿಮ್ಮೆಲ್ಲರಿಗೂ ಇಷ್ಟವಾದ ಹಾಡು ಅನ್ಸುತ್ತೆ. ಈ ಹಾಡಿನ ಒಂದು ಸ್ಟ್ರಾಂಜ್ ಇಟ್ಕೊಂಡು ಹಲವಾರು ಭಾಷಣಗಳನ್ನು ನಾನು ಪ್ರಯೋಗ ಮಾಡಿ ತುಂಬ ಅರ್ಥಪೂರ್ಣವಾದಂಥ ಅದು ಗೆದ್ದಿದೆ. ಸರ್ ತಮ್ಮ ಅನುಮತಿಯೊಂದಿಗೆ ತಮ್ಮದೇ ಹಾಡು ಸರ್, ನಮ್ಮ TNS ಸರಿಗೂ ತುಂಬ ಇಷ್ಟವಾದಂಥ ಹಾಡು. ಗಾಯಕರ ಕ್ಷಮೆಯೊಂದಿಗೆ ಸ್ಟಾರ್ಟ್ ಮಾಡ್ಬೋದಲ್ಲ ಸರ್? ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ತೋಳಕ್ಕೆಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ತುಳಿತಕ್ಕೆ ನೀ ತಿಮಿರು ಕೊಟ್ಟೆ, ದುಡಿತಕ್ಕೆ ಬರಿ ಬೆಮರು ಕೊಟ್ಟೆ, ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು. ಕವಿಗೆ ನುಡಿಯ ಡಮರು ಕೊಟ್ಟೆ ಬಡಿದು ದಣಿಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ನರನಿಗೆಂದು ನಗೆಯ ಕೊಟ್ಟೆ, ನಗೆಯಳು ಹಲ ಬಗೆಯ ನಿಟ್ಟೆ, 100 ನೋವ ಬಿಟ್ಟೆ ಒಂದು ನಗೆಯ ಕಾಡಲು. 100 ನೋವ ಬಿಟ್ಟೆ ಒಂದು ನಗೆಯ ಕಾಡಲು. ಏರಲೊಂದು ಏಣಿ ಕೊಟ್ಟೆ, ಕಚ್ಚಲೆಂದು ಹಾವನಿಟ್ಟೆ, ನೆರಳಿನಂತೆ ಸಾವ ಬಿಟ್ಟೆ ವಂಚಿ ಕೆಡವಲು. ನೆರಳಿನಂತೆ ಸಾವ ಬಿಟ್ಟೆ ವಂಚಿ ಕೆಡವಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ತಾಮಸಕ್ಕೆ ಬಲವ ಕೊಟ್ಟೆ, ರಾಜಸಕ್ಕೆ ಫಲವ ಕೊಟ್ಟೆ, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು. ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು. ಕೈಯ ಕೊಟ್ಟೆ ಕೆಡವಲೆಂದು, ಕಾಲು ಕೊಟ್ಟೆ ಎಡವಲೆಂದು, ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು.
ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು, ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ಈ ಒಂದು ಹಳೆ ಹಾಡಿನೊಂದಿಗೆ ಹೊಸ ಕವಿಗಳ ಹೊಸ ಹಾಡು ಯಶಸ್ವಿಯಾಗಲಿ ಸರ್. ನನಗೆ ನಿಜವಾಗ್ಲೂ ಕೂಡ ಕೆ ಸಿ ಶಿವಪ್ಪ ಸರು ಮತ್ತು ಟಿ ಎನ್ ಸರು, ಬಿ ಆರ್ ಎಲ್ ಸರು, ಬಳಿಗಾರ್ ಸರು ಮತ್ತು ಶಮಂತಕ್ಕ ಮೇಡಮ್ ಮತ್ತು ರತ್ನ ಮೇಡಮ್, ಇವರೆಲ್ಲ ಹಿರಿಯ ಜೀವಿಗಳ ಮಧ್ಯೆ ಸಾರಸ್ವತ ಲೋಕವೇ ಎಲ್ಲಿದೆ. ನಿಜವಾಗ್ಲೂ ಒಂದು ನಿಮ್ಮ ನೋಡಿದರೆ ಜೀವನ ಉತ್ಸಾಹ ಬರುತ್ತೆ ಸರ್. ನಾವು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ, ಹುಮ್ಮಸ್ಸು ಬರುತ್ತೆ. ಸೊ ಹಾಗಾಗಿ ಇಂಥ ಅದ್ಭುತವಾದಂತಹ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಷಡಕ್ಷರರು ಬಂದಾಗ ಹೇಳಿದ್ವಿ 4 ಜನ ಕವಿಗಳು ಸೇರಿಸೋದೇ ಕಷ್ಟ, ಇಷ್ಟೊಂದು ಜನ ಕವಿಗಳು, ಗಾಯಕರು, ಸಂಯೋಜಕರನ್ನ ಸೇರಿಸಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ತಮ್ಮ ಪರಿಶ್ರಮ ಯಶಸ್ವಿಯಾಗಲಿ. ಈ ಗೀತಾ ಮಾಧುರಿಯಿಂದ ಗೀತಾ ಮಾಧುರ್ಯ ರೂಪುಗೊಂಡಿದೆ. ಇದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ನಾನು ಯಾವತ್ತೂ ಕೂಡ ಈ ಥರದ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಇದ್ದೇ ಇರ್ತೀನಿ ಅಂತೇಳಿ ಹೇಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ನಿಲ್ಲದೇ ಇರಲಿ ಅಂತೇಳಿ ಹೇಳ್ತಾ, ಕೆ ಸಿ ಶಿವಪ್ಪರ ಮುದ್ದುರಾಮನ ಕನಸುಗಳು ಸರ್ ನಮ್ಮ ಕಣ್ಣನ ಮಾಮ ಕಡೆಯಿಂದ ಈಗ ಇತ್ತೀಚೆಗೆ ಕಗ್ಗದ ನಂತರ ಹುಚ್ಚಿಡಿದೆ. ಕವಿಗಳ ಹತ್ರ ಕಗ್ಗ ಹೇಳಿ, ಸಾಮಾನ್ಯರ ಹತ್ರ ಮುದ್ದುರಾಮ ಹೇಳಿ ಅಂತೇಳಿ, ಏಕೆಂದರೆ ಅದು ಸರಳವಾಗಿದೆ. ಹಾಗಾಗಿ ಸೊ ಎಲ್ರಿಗೂ ಅಭಿನಂದಿಸ್ತಾ, ಸಮಯ ಹೆಚ್ಚಿಗೆ ತೊಗೊಂಡಿದ್ದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ರಿಗೂ ಸಹ ಧನ್ಯವಾದಗಳು.